ಕಾರ್ಯಕ್ರಮದ ಮೊದಲಿಗೆ ಕೇಳಿ ಡಾಕ್ಟರ್ ಅರುಣಾ ನಾಗರಾಜ್ ಅವರಿಂದ ಕಥೆಯೊಳಗಿನ ಮಯೂರಿ. ಕಥೆಯ ಶೀರ್ಷಿಕೆ ಕಥೆಯೊಳಗಿನ ಮಯೂರಿ. ಕಥೆಗಾರ ಸಿದ್ಧಾರ್ಥ ಕಾಲೇಜು ಉಪನ್ಯಾಸಕ, ಸುರಸುಂದರಾಂಗ. ಈತನಿಗೆ ಕತೆ ಬರೆಯುವ ಹವ್ಯಾಸ. ಲಾಯರ್ ಶ್ರೀನಿವಾಸರಾಯರ ಒಬ್ಬನೇ ಮಗ. ಇವರ ಮನೆ ಲಕ್ಷ್ಮೀ ಸರಸ್ವತಿಯರ ಆವಾಸ ಸ್ಥಾನವಾಗಿತ್ತು. ಯೋಗ್ಯ ಸಂಸ್ಕಾರದ ಪಾಠ ಸಿದ್ಧಾರ್ಥನಿಗೆ ಬಾಲ್ಯದಲ್ಲೇ ಲಭಿಸಿತ್ತು. ತಂದೆ ತಾಯಿಯರನ್ನು ದೇವರಂತೆ ಕಾಣುವ ಈತ ಎಲ್ಲರ ಪ್ರಶಂಸೆಗೆ ಪಾತ್ರನಾಗಿದ್ದ. ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ನೆಚ್ಚಿನ ಉಪನ್ಯಾಸಕನಾಗಿ ತನ್ನ ವೃತ್ತಿಯನ್ನು ನಿಷ್ಠೆಯಿಂದ ಮಾಡುತ್ತಿದ್ದನು. ಭೌತಶಾಸ್ತ್ರ ಉಪನ್ಯಾಸಕನಾದರೂ ಈತನಿಗೆ ಸಾಹಿತ್ಯದ ಗೀಳು. ಸಮಯ ಸಿಕ್ಕಾಗಲೆಲ್ಲ ಕತೆ ಕವನಗಳನ್ನು ಬರೆಯುವುದು ಈತನ ಹವ್ಯಾಸ. ಕಾಲೇಜು ಮ್ಯಾಗಝಿನ್ನಲ್ಲಿ ಈತನ ಲೇಖನಗಳು ಯಾವಾಗಲೂ ಪ್ರಕಟಗೊಳ್ಳುತ್ತಿದ್ದವು. ಪತ್ರಿಕೆಗಳಿಗೂ ಬರೆಯುತ್ತಿದ್ದನು. ಒಟ್ಟಿನಲ್ಲಿ ತನ್ನ ಬಿಡುವಿನ ವೇಳೆಯನ್ನು ಸಾರ್ಥಕವಾಗಿ ಉಪಯೋಗಿಸುತ್ತಿದ್ದನು. ಸಿದ್ಧಾರ್ಥ ಒಂದು ದಿನ ಒಂದು ಕಥೆಯನ್ನು ಬರೆಯುವುದರಲ್ಲಿ ಮಗ್ನನಾದ. ಈ ಕಥೆಯ ನಾಯಕಿ ಮಯೂರಿ. ಈಕೆ ಕೋಟ್ಯಾಧೀಶ್ವರ ಜಗನ್ನಾಥರಾಯರ 3 ಮಕ್ಕಳಲ್ಲಿ 2ನೇಯವಳು. ಈಕೆ ಅನುಪಮ ಸುಂದರಿ. ಹುಣ್ಣಿಮೆಯ ಚಂದಿರನ ಪ್ರಭೆಯನ್ನು ತನ್ನಲ್ಲಿ ಮೈಗೂಡಿಸಿಕೊಂಡವಳು. ಚಂದ್ರಮುಖಿಯಾದ ಈಕೆಯ ಮುಖಮಂಡಲವನ್ನು ಸಿದ್ಧಾರ್ಥ ವರ್ಣಿಸುತ್ತಲೇ ಬೇಲೂರಿನ ಶಿಲಾಬಾಲಿಕೆಯರ ಚಿತ್ರಣವನ್ನು ಓದುಗರ ಮುಂದೆ ತಂದು ನಿಲ್ಲಿಸಿದ. ಮಯೂರಿ ಚಿಕ್ಕಂದಿನಿಂದಲೇ ಪ್ರತಿಭಾನ್ವಿತೆ. ತನ್ನ ಅಕ್ಕ ತಂಗಿಯಂದಿರಿಗಿಂತ ಯಾವಾಗಲೂ ಹೆಚ್ಚು ಅಂಕ ಗಳಿಸಿ ಮನೆ ಮಂದಿಯ ಪ್ರೀತಿಗೆ ಪಾತ್ರಳಾಗಿದ್ದಳು. ಸಂಗೀತ ನೃತ್ಯಗಳಲ್ಲೂ ಮಯೂರಿ ಎತ್ತಿದ ಕೈ. ಶಾಲೆಯ ಸಂಗೀತ ನೃತ್ಯ ಸ್ಪರ್ಧೆಗಳಲ್ಲಿ ಯಾವಾಗಲೂ ಪ್ರಥಮ ಬಹುಮಾನ ಮಯೂರಿಗೆ ಬರುತ್ತಿತ್ತು. ಶಾಲೆಯಲ್ಲಿ ಅನಂತರ ಕಾಲೇಜಿನಲ್ಲೂ ಗುರು ಹಿರಿಯರ ಪ್ರಶಂಸೆಗೆ ಪಾತ್ರಳಾಗುತ್ತಿದ್ದಳು. ತಂದೆ ತಾಯಿಯರ ಮೇಲೆ ಭಕ್ತಿ ಗೌರವ, ಅಕ್ಕ ತಂಗಿಯಂದಿರಲ್ಲಿ ಸ್ನೇಹ ಒಡನಾಟಗಳನ್ನು ಚೆನ್ನಾಗಿ ಇಟ್ಟಿಕೊಂಡ ಈ ಕಥಾನಾಯಕಿಯನ್ನು ಸಿದ್ಧಾರ್ಥ ವರ್ಣಿಸುತ್ತಲೇ ಯಾವುದೋ ಪ್ರಪಂಚ ಸೇರಿದ. ಬ್ರಹ್ಮ ಸೃಷ್ಟಿಯಲ್ಲಿ ಇಂತಹ ಓರ್ವ ಹುಡುಗಿ ಇರಲು ಸಾಧ್ಯವೇ ಎಂದು ತನ್ನಲ್ಲೇ ಪ್ರಶ್ನಿಸುತ್ತಿದ್ದನು. ಸಿದ್ಧಾರ್ಥನ ಕತೆ ಮುಂದುವರಿಯುತ್ತಾ ಮಹಾದುರಂತದ ಕಡೆಗೆ ಹೋಯಿತು. ಒಂದು ರಾಜ್ಯ ಮಟ್ಟದ ಭರತನಾಟ್ಯ ಸ್ಪರ್ಧೆಗೆ ಕಾಲೇಜಿನಿಂದ ಮಯೂರಿಯನ್ನು ಕಳುಹಿಸಿದ್ದರು. ಮಯೂರಿ ಚೆನ್ನಾಗಿ ಅಭ್ಯಾಸ ಮಾಡಿ ಸಕಲ ಸಿದ್ಧತೆಗಳೊಂದಿಗೆ ಸ್ಪರ್ಧೆಗೆ ತಂದೆ ತಾಯಂದಿರೊಂದಿಗೆ ಹೋಗುತ್ತಾಳೆ. ಸ್ಪರ್ಧೆಗೆ ವಿವಿಧ ಜಿಲ್ಲೆಗಳಿಂದ 25ರಿಂದ 30 ತನಕ ಸ್ಪರ್ಧಿಗಳು ಬಂದಿದ್ದರು. ಸ್ಪರ್ಧೆಯಲ್ಲಿ 5ನೇಯವಳೆ ಮಯೂರಿ. ಈ ಚಂದನದ ಗೊಂಬೆ ವೇದಿಕೆ ಹತ್ತಿದ್ದೇ ತಡ ಸಭಾಂಗಣದಿಂದ ಚಪ್ಪಾಳೆಯ ಸುರಿಮಳೆ. ಯಾಕೆಂದರೆ ಇವಳ ಅಪ್ರತಿಮ ಸೌಂದರ್ಯವನ್ನು ಕಂಡೇ ಪ್ರೇಕ್ಷಕರು ಮೂಕ ವಿಸ್ಮಿತರಾಗಿದ್ದರು. ಮಯೂರಿ ನರ್ತನ ಮಾಡುತ್ತಾಳೆ. ಅರ್ಧ ನೃತ್ಯ ಆಗುತ್ತಲೇ ಈಕೆಗೆ ತಲೆ ಸುತ್ತಿದಂತಾಯಿತು. ದಪ್ಪನೆ ಬಿದ್ದಳು. ನೃತ್ಯವನ್ನು ಮುಂದುವರಿಸಲಾಗದೆ ಇವಳನ್ನು ಎತ್ತಿ ತರಬೇಕಾಯಿತು. ತಂದೆ ತಾಯಂದಿರು ಕೂಡಲೇ ಮಗಳನ್ನು ಆ ಊರಿನ ದೊಡ್ಡ ಆಸ್ಪತ್ರೆಗೆ ದಾಖಲಿಸಿದರು. ಎಲ್ಲ ಪರೀಕ್ಷೆ ನಡೆದಾಗ ಮಯೂರಿಗೆ ಬ್ರೈನ್ ಟ್ಯೂಮರ್ ಇರುವುದು ತಿಳಿಯಿತು. ತಂದೆ ಜಗನ್ನಾಥರಾಯರಿಗೆ ಆಕಾಶವೇ ಕಳಚಿ ಬಿದ್ದಂತಾಯಿತು. ಸಿದ್ಧಾರ್ಥ ತನ್ನ ಕಥೆಯನ್ನು ಈ ಹಂತಕ್ಕೆ ಮೊದಲ ದಿನ ನಿಲ್ಲಿಸಿದ. ರಾತ್ರಿ ಮಲಗಿದರೂ ಕಥೆಯೊಳಗಿನ ಮಯೂರಿಯ ಸಿದ್ಧಾರ್ಥನನ್ನು ಕಾಡತೊಡಗಿದಳು. ಮಯೂರಿಯ ಪ್ರತಿಭೆ, ಪಾಂಡಿತ್ಯ, ಗುಣನಡತೆ, ಸೌಂದರ್ಯ ಇವೆಲ್ಲವನ್ನು ಮತ್ತೆ ಮತ್ತೆ ಮೆಲುಕು ಹಾಕುತ್ತಾ ಕೊನೆಯಲ್ಲಿ ಈಕೆಯ ದುರಂತದ ಬಗ್ಗೆ ಆಲೋಚಿಸುತ್ತಾ ಮಲಗಿದಾಗ ನಿದ್ರೆಯಲ್ಲಿ ಸಿದ್ಧಾರ್ಥ ಮಾತನಾಡತೊಡಗಿದ. ಅಳಲೂ ತೊಡಗಿದ. ಮಯೂರಿ, ನನ್ನನ್ನು ಕ್ಷಮಿಸು, ನನ್ನನ್ನು ಕ್ಷಮಿಸು ಎನ್ನುತ್ತಿದ್ದನು. ಸಿದ್ಧಾರ್ಥನ ಈ ಮಾತನ್ನು ಕೇಳಿದ ತಂದೆ ತಾಯಂದಿರು ಮಗನ ಈ ವರ್ತನೆಯಿಂದ ದಂಗಾದರು. ಮಗನನ್ನು ಎಚ್ಚರಿಸಿದರು. ಆದರೂ ಸಿದ್ಧಾರ್ಥ ಅಳುತ್ತಲೇ ಇದ್ದ. ತಂದೆ ತಾಯಂದಿರು ಮಗನೊಡನೆ, ಯಾರು ಆ ಮಯೂರಿ? ನೀನೇಕೆ ಮಯೂರಿ ಮಯೂರಿ ಎಂದುಕೊಂಡು ಕ್ಷಮೆ ಯಾಚಿಸಿದ್ದು ಎಂದು ಕೇಳಿದರು. ಸಿದ್ಧಾರ್ಥನು ತಾನು ಬರೆಯುತ್ತಿರುವ ಕಥೆಯ ಬಗ್ಗೆ ವಿವರಿಸಿ ಇದರಿಂದಾಗಿ ಹೀಗಾಯಿತು ಎಂದನು. ಮರುದಿನ ಸಿದ್ಧಾರ್ಥ ಕಾಲೇಜಿನಿಂದ ಬಂದವನೇ ಮಯೂರಿಯ ಕಥೆಯನ್ನು ಮುಂದುವರಿಸಲು ತೊಡಗಿದ. ಮಯೂರಿಯ ತಂದೆ ಜಗನ್ನಾಥರಾಯರು ಮಗಳಿಗೆ ಎಲ್ಲ ವಿಧದ ಚಿಕಿತ್ಸೆಗಳನ್ನು ಕೊಡಿಸಿದರು. ಊರಿಗೆ ಕರೆತಂದು ಶಸ್ತ್ರಚಿಕಿತ್ಸೆ ಮಾಡಿಸಿ ಟ್ಯೂಮರನ್ನು ತೆಗೆಸಿದರು. ಆದರೆ ಮಗಳು ಹಿಂದಿನ ಮಯೂರಿಯಾಗಲು ಸಾಧ್ಯವಾಗಲಿಲ್ಲ. ಮಯೂರಿಯ ಕಾಯಿಲೆಯ ವಿಷಯ ಊರೆಲ್ಲ ಪ್ರಚಾರವಾಯಿತು. ಮಯೂರಿ ಗುಣಮುಖಳಾಗಿ ಕಾಲೇಜಿಗೆ ಹೋದರೂ ಜನರು ಈ ಕಾಯಿಲೆಯ ಬಗ್ಗೆಯೇ ಕೇಳುತ್ತಿದ್ದರು. ಹೋದಲ್ಲಿ ಬಂದಲ್ಲಿ ಇದೇ ಪ್ರಶ್ನೆ.
ಮಯೂರಿಗೆ ಸಾಕಾಯಿತು. ಪ್ರತಿಭಾನ್ವಿತ ಮಯೂರಿ ಇದ್ಯಾವುದನ್ನು ತಲೆಗೆ ಹಚ್ಚಿಕೊಳ್ಳದೆ ತನ್ನ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸುತ್ತಾಳೆ. ತಂದೆ ಜಗನ್ನಾಥರಾಯರ ಇಚ್ಛೆಯಂತೆ ಮಯೂರಿ CA ಪರೀಕ್ಷೆಯನ್ನು ಪ್ರಥಮ ಪ್ರಯತ್ನದಲ್ಲೇ ಉತ್ತೀರ್ಣಳಾಗಿ ತಂದೆ ತಾಯಂದಿರ ಇಷ್ಟಾರ್ಥ ನೆರವೇರಿಸಿದಳು. ಮಯೂರಿಯ ಮನೆ ಮಂದಿಯ ತಲೆಯಿಂದ ಟ್ಯೂಮರ್ನ ವಿಷಯ ಮಾಯವಾಗಿದ್ದರೂ ಊರಿನ ಜನರ ಕುಟುಂಬಸ್ಥರ ತಲೆಯಿಂದ ಈ ವಿಷಯ ಮಾಯವಾಗಿರಲಿಲ್ಲ. ಯಾವಾಗಲೂ ಸಂಶಯದಿಂದಲೇ ಮಯೂರಿಯೊಡನೆ ಮಾತನಾಡುತ್ತಿದ್ದರು. ಮೊದಲು ಮಯೂರಿಯೊಡನೆ ಮಾತನಾಡುವಾಗ ಅವಳ ಮನಮೋಹಕ ಮುಖವನ್ನು ಮಾತ್ರ ನೋಡುತ್ತಿದ್ದ ಜನ ಈಗ ಮುಖದೊಂದಿಗೆ ತಲೆಯನ್ನೇ ನೋಡಿ ಮಾತನಾಡುತ್ತಿದ್ದರು. ಅವರ ಸಂಶಯ ಪಿಶಾಚಿ ಇನ್ನೂ ಮಾಯವಾಗಿರಲಿಲ್ಲ. ಆದರೆ ಮಯೂರಿ ನಿರ್ಲಿಪ್ತಳಾಗಿದ್ದು ತನ್ನ ಕೆಲಸವನ್ನು ನಿಷ್ಠೆಯಿಂದ ಮಾಡುತ್ತಿದ್ದಳು. ನಡುವೆ ಮಯೂರಿಯ ಅಕ್ಕ ಮಾಧುರಿಯ ವಿವಾಹ ಅದ್ದೂರಿಯಲ್ಲಿ ನಡೆಯಿತು. ಮಯೂರಿ ನಾಟ್ಯ ಮಯೂರಿಯಂತೆ ಓಡಾಡಿ ಸಂಭ್ರಮಿಸಿದಳು. ಇಡೀ ಮನೆಯೇ ಆನಂದ ಸಾಗರವಾಗಿದ್ದು, ಅನಂತರ 1-2 ವರ್ಷ ಕಳೆಯುತ್ತಲೇ ಜಗನ್ನಾಥರಾಯರು ಮಯೂರಿಗೆ ನೆಂಟಸ್ತಿಕೆ ಕೇಳಿದರೂ ಜನ ಟ್ಯೂಮರ್ನ ಸಂಶಯದಿಂದ ಹಿಂದೇಟು ಹಾಕುತ್ತಿದ್ದರು. ಮಯೂರಿಯ ಸೌಂದರ್ಯ ಗುಣನಡತೆಗಳನ್ನು ಜನ ಮೆಚ್ಚುತ್ತಿದ್ದರೂ ಮೊದಲು ಬಂದ ಟ್ಯೂಮರ್ನ ಭಯ ಅವರನ್ನು ಬಿಟ್ಟಿರಲಿಲ್ಲ. ನೋಡಿದ ನೆಂಟಸ್ತಿಕೆಗಳೆಲ್ಲ ಹಿಂದೆ ಹೋಯಿತು. ಮಯೂರಿಗೆ ಜನರ ಈ ಭ್ರಮೆಯ ಬಗ್ಗೆ ಬೇಸರವಾಯಿತು. ಈ ಸಮಾಜದಲ್ಲಿ ಒಂದು ಹಣೆಪಟ್ಟಿಯನ್ನು ಕಟ್ಟಿಕೊಂಡರೆ ಮತ್ತೆ ಕಳಚಿಕೊಳ್ಳುವುದು ಬಹಳ ಕಷ್ಟದ ಕೆಲಸವೆಂದು ಪರಿತಪಿಸಿದಳು. ತಂದೆ ಜಗನ್ನಾಥರಾಯರು ಚಿಂತಾಕ್ರಾಂತರಾದರು. ಆದರೆ ಈ ಮುದ್ದು ಮಗಳ ಮುಂದೆ ವೇದನೆಯನ್ನು ತೋರಿಸುತ್ತಿರಲಿಲ್ಲ. ಮಯೂರಿಯು ತಂದೆ ತಾಯಂದಿರ ಮನಸ್ಸಿಗೆ ನೋವಾಗದಂತೆ ನೋಡಿಕೊಳ್ಳುತ್ತಿದ್ದಳು. ಇನ್ನು ಹೆಚ್ಚು ವರ್ಷ ಕಾಯೋಣವೆಂದರೆ ಮಯೂರಿಯ ತಂಗಿ ಮಂಜರಿ ಬೆಳೆದು ನಿಂತಿದ್ದಾಳೆ. ಅವಳ ಮದುವೆಯ ಬಗ್ಗೆಯೂ ಜಗನ್ನಾಥರಾಯರಿಗೆ ಚಿಂತೆ. ಈ ದ್ವಂದ್ವವನ್ನು ಅರಿತ ಮಯೂರಿ ತಂದೆಯೊಡನೆ ತಂಗಿಯ ವಿವಾಹವನ್ನು ಮೊದಲು ಮಾಡಿ ಅನಂತರ ತನ್ನ ಮದುವೆಯ ಬಗ್ಗೆ ನೋಡೋಣವೆಂದು ಹೇಳಿದಳು. ತಂದೆ ಮತ್ತೆ 1 ವರ್ಷ ಕಾದರು. ಮಯೂರಿಗೆ ಕೇಳಿದ ನೆಂಟಸ್ತಿಕೆಗಳೆಲ್ಲವೂ ತಂಗಿ ಮಂಜೂರಿಯನ್ನು ಬಯಸುತ್ತಿದ್ದರು. ಆದರೆ ತಂಗಿ ಮಂಜರಿ ಇದರಿಂದ ಬೇಸರಗೊಳ್ಳುತ್ತಿದ್ದಳು. ಮಯೂರಿಯ ವಿವಾಹದ ನಂತರವೇ ತಾನು ವಿವಾಹವಾಗುವುದಾಗಿ ಹೇಳುತ್ತಿದ್ದಳು. ಹೀಗೆ ಮತ್ತೊಂದು ವರ್ಷ ಉರುಳಿತು. ತಾಯಿ ಪದ್ಮ ಕಿರಿಯ ಮಗಳನ್ನು ಒತ್ತಾಯಿಸಿ ಬಂದ ನೆಂಟಸ್ತಿಕೆಯನ್ನು ಬಿಡುವುದು ಬೇಡವೆಂದು ಒಪ್ಪಿಸಿದಳು. ಮಂಜರಿಯ ಮದುವೆಯೂ ಅದ್ದೂರಿಯಲ್ಲಿ ನಡೆಯಿತು. ಆದರೆ ಮದುವೆಯ ರಾತ್ರಿ ಮಯೂರಿಗೇಕೋ ನಿದ್ದೆಯೇ ಬರಲಿಲ್ಲ. ಮದುವೆ ಮನೆಯಲ್ಲಿ ಟ್ಯೂಮರ್ ಬಗ್ಗೆ ಜನರ ಮಾತುಗಳು ನೆನಪಿಗೆ ಬಂದು ಒದ್ದಾಡಿದಳು. ಆದರೆ ಮುಂಜಾನೆ ಪುನಃ ಎಂದಿನಂತೆ ತಂದೆ ತಾಯಂದಿರೊಡನೆ ಎಲ್ಲ ಕೆಲಸಗಳಲ್ಲಿ ಸಹಕರಿಸಿ ತನ್ನ ಉದ್ಯೋಗದಲ್ಲಿ ನಿರತಳಾದಳು. ಹೀಗೆ 4-5 ವರ್ಷ ಕಳೆದರೂ ಮಯೂರಿಯ ಕೈ ಹಿಡಿಯಲು ಯಾರೂ ಬಯಸಲಿಲ್ಲ. ಇಲ್ಲಿಗೆ ಸಿದ್ಧಾರ್ಥ ಕಥೆಯನ್ನು ನಿಲ್ಲಿಸಿ ನಿದ್ರೆಗೆ ಜಾರಿದನು. ಸಿದ್ಧಾರ್ಥನನ್ನು ಈ ದಿನವೂ ಕಥೆಯ ಮಯೂರಿ ಕಾಡಿದಳು. ತಾನು ಮಯೂರಿಯ ಜೀವನವನ್ನು ದುರಂತಗೊಳಿಸಿದನಲ್ಲ ಎಂದು ಕನಸಿನಲ್ಲಿ ಪರಿತಪಿಸುತ್ತಿದ್ದನು. ನಿದ್ದೆ ಮಾಡಿದ ಸ್ವಲ್ಪವೇ ಹೊತ್ತಿನಲ್ಲಿ ಮಯೂರಿ ಮಯೂರಿ ಎಂದು ಅಳಲು ತೊಡಗಿದನು. ಇದನ್ನು ಕೇಳಿದ ತಾಯಿ ಎದ್ದು ಸಿದ್ಧಾರ್ಥನನ್ನು ಎಬ್ಬಿಸಿದಳು. ಎಚ್ಚರಗೊಂಡರೂ ಸಿದ್ಧಾರ್ಥ ಸಮಚಿತ್ತಕ್ಕೆ ಬರಲಿಲ್ಲ. ಮತ್ತು ಮಯೂರಿ ಮಯೂರಿ ಎಂದು ಅಳುತ್ತಲೇ ಇದ್ದನು. ಇದನ್ನು ಕಂಡ ತಾನು ಹೆದರಿ ಗಂಡನನ್ನು ಕರೆದಳು. ತಂದೆ ಶ್ರೀನಿವಾಸರಾಯರು ಮಗನ ಈ ಸ್ಥಿತಿಯನ್ನು ಕಂಡು ಗಾಬರಿಗೊಂಡರು. ಬೆಳಗಾಗುವವರೆಗೆ ಮಗನ ಬಳಿಯಲ್ಲೇ ಕುಳಿತರು. ಬೆಳಗಾಗುತ್ತಲೇ ಮಗನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಅಲ್ಲಿ ವೈದ್ಯರು ಸಿದ್ಧಾರ್ಥನನ್ನು ಕೂಲಂಕಷವಾಗಿ ಪರೀಕ್ಷಿಸಿ ಮನಃಶಾಸ್ತ್ರಜ್ಞರಲ್ಲಿಗೆ ಕಳುಹಿಸಿದರು. ಮನಃಶಾಸ್ತ್ರಜ್ಞರು ಸಿದ್ಧಾರ್ಥನೊಡನೆ ಆಪ್ತ ಸಮಾಲೋಚನೆ ಮಾಡಿ ಆತನ ಮನಸ್ಸಿನ ತುಮುಲಕ್ಕೆ ಕಾರಣವನ್ನು ತಿಳಿದುಕೊಂಡರು. ಕೇವಲ ಮನಸ್ಸಿನ ಗೊಂದಲವನ್ನು ಸಮಸ್ಥಿತಿಗೆ ತರಬಲ್ಲ ಸರಳ ಔಷಧಿಯನ್ನು ಕೊಟ್ಟರು. ಸಿದ್ಧಾರ್ಥನ ತಂದೆ ಶ್ರೀನಿವಾಸರಾಯರು ವೈದ್ಯರೊಡನೆ ಇಂತಹ ಮನಸ್ಥಿತಿಗೆ ಕಾರಣವೇನೆಂದು ಪ್ರಶ್ನಿಸಿದಾಗ ವೈದ್ಯರು, ಇದು ಕೆಲವು ಮೃದು ಸ್ವಭಾವದ ಪ್ರಾಮಾಣಿಕ ವ್ಯಕ್ತಿಗಳಲ್ಲಿ ಆಗುವ ತಾತ್ಕಾಲಿಕ ತೊಂದರೆ. ನಿಮ್ಮ ಮಗ ಸಿದ್ಧಾರ್ಥ ಆತನು ಬರೆಯುವ ಕಥೆಯೊಳಗೆ ಪೂರ್ಣವಾಗಿ ನುಸುಳಿಬಿಟ್ಟಿದ್ದಾನೆ. ಅದೇ ತನ್ನ ನಿಜವಾದ ಪ್ರಪಂಚವೆಂದು ತಿಳಿದಿದ್ದಾನೆ. ಆತನ ಮನೋಮಯ ಪ್ರಪಂಚಕ್ಕೆ ಘಾಸಿಯಾಗಿದೆ. ಈ ತಲ್ಲೀನತೆಯಿಂದ ಆತ ಹೊರ ಬಂದಾಗ ಎಲ್ಲವೂ ಸರಿ ಹೋಗುತ್ತದೆ. ಇದು ಕೆಲವು ನಿಷ್ಠಾವಂತ ವೈದ್ಯರಲ್ಲಿ ಕಾಣಿಸಿಕೊಳ್ಳುತ್ತದೆ. ತನ್ನ ರೋಗಿಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಿಕೊಂಡಾಗ ಅಂತಹ ವೈದ್ಯರು ತಮ್ಮನ್ನು ತಾವೇ ಮರೆತು ರೋಗಿಗಳ ನೋವಿನಲ್ಲಿ ತಾವೂ ಭಾಗಿಗಳಾಗಿ ತಾನು ವೈದ್ಯನೆಂಬುದನ್ನು ಮರೆತು ಬಿಡುತ್ತಾರೆ. ಕೆಲವು ವಕೀಲರು ತನ್ನ ಕಕ್ಷಿದಾರರ ವ್ಯಾಜ್ಯಗಳ ದಿನ ಹೀಗೆಯೇ ಗೊಂದಲಕ್ಕೀಡಾಗುತ್ತಾರೆ. ತನ್ನ ಕಕ್ಷಿದಾರನಿಗೆ ಹೇಗಾದರೂ ಮಾಡಿ ನ್ಯಾಯ ಒದಗಿಸಬೇಕೆಂದು ವಿಶೇಷ ಕಾಳಜಿ ವಹಿಸಿದಾಗ
ವ್ಯಾಜ್ಯದ ಹಿಂದಿನ ದಿನ ನಿದ್ದೆ ಬಾರದೆ ಚಡಪಡಿಸುತ್ತಾರೆ. ಮುಖ್ಯವಾಗಿ ಸಂಶೋಧನೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡ ವಿಜ್ಞಾನಿಗಳು ಸಿದ್ಧಾರ್ಥನಂತೆ ಸಂಶೋಧನೆಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಅಸಹಜವಾಗಿ ವರ್ತಿಸುತ್ತಾರೆಂದು ವಿವರವಾಗಿ ತಿಳಿಸಿ ಶ್ರೀನಿವಾಸರಾಯರ ಮನಸ್ಸಿಗೆ ಸಮಾಧಾನವನ್ನು ತಂದರು. ಎಲ್ಲರೂ ಮನೆಗೆ ಹಿಂದಿರುಗಿದರು. ಸಿದ್ಧಾರ್ಥನು ವೈದ್ಯರು ತಿಳಿಸಿದಂತೆ ಔಷಧಿಯನ್ನು ಸೇವಿಸಿ ಯೋಗ ಪ್ರಾಣಾಯಾಮಗಳನ್ನು ಮಾಡಿ ಬೇಗನೆ ಗುಣಮುಖನಾಗಿ ಕೆಲಸಕ್ಕೆ ಸೇರಿಕೊಂಡ. ತಂದೆ ತಾಯಂದಿರು, ಆ ಮಯೂರಿಯ ಕಥೆಯನ್ನು ಇನ್ನೂ ಮುಂದುವರಿಸಬೇಡ, ಅಲ್ಲಿಗೆ ನಿಲ್ಲಿಸಿಬಿಡು ಎಂದರು. ಆದರೆ ಜೀವನದಲ್ಲಿ ಯಾವುದೇ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿ ಅಭ್ಯಾಸವಿಲ್ಲದ ಸಿದ್ಧಾರ್ಥ ಆರೋಗ್ಯ ಸುಧಾರಿಸುತ್ತಲೇ ಮತ್ತೆ ಅರ್ಧಕ್ಕೆ ನಿಂತ ಕಥೆಯನ್ನು ಎತ್ತಿಕೊಂಡ. ಸಿದ್ಧಾರ್ಥ ಕಥೆಯನ್ನು ಮುಂದುವರಿಸುತ್ತಾನೆ. ಮಯೂರಿ ತನ್ನ ಉದ್ಯೋಗದಲ್ಲಿ ಬಹಳಷ್ಟು ಸಾಧನೆ ಮಾಡಿ ಪದೋನ್ನತಿಯನ್ನು ಪಡೆದಳು. ಅಲ್ಲದೆ ತನ್ನ ನೃತ್ಯಾಭ್ಯಾಸವನ್ನು ಮುಂದುವರಿಸಿ ಮನಸ್ಸಿನ ಬೇಸರವನ್ನು ನೀಗಿಸುತ್ತಿದ್ದಳು. ಅನೇಕ ನೃತ್ಯ ಪ್ರದರ್ಶನಗಳನ್ನು ನೀಡಲು ಆರಂಭಿಸಿದಳು. ಮೊದಲೇ ಪ್ರಸಿದ್ಧಿ ಪಡೆದ ಈಕೆಯ ಕಾರ್ಯಕ್ರಮಗಳಿಗೆ ಜನ ಮುಗಿಬಿದ್ದು ಬರುತ್ತಿದ್ದರು. ತಂದೆ ಜಗನ್ನಾಥರಾಯರಿಗೆ ಮಗಳ ಖ್ಯಾತಿಯ ಕುರಿತು ಹೆಮ್ಮೆ ಎನಿಸಿದರೂ ಈಕೆ ವಿವಾಹದ ಬಗ್ಗೆ ಕೊರಗು ಇದ್ದೇ ಇತ್ತು. ಒಂದು ದಿನ ಹಲವು ನಾಟ್ಯಗುರುಗಳ ಸಮ್ಮುಖದಲ್ಲಿ ಮಯೂರಿಯ ನೃತ್ಯ ಪ್ರದರ್ಶನ ನೆರವೇರಿತು. ಕಾರ್ಯಕ್ರಮಕ್ಕೆ ಊರಿನ ಅನೇಕ ಗಣ್ಯರು ಬಂದಿದ್ದರು. 2 ಗಂಟೆಗಳ ಕಾಲ ನಿರಂತರ ಮಯೂರಿ ನರ್ತಿಸಿದಳು. ಯಾವುದೇ ಆಯಾಸವಾಗಲಿ ದಣಿವಾಗಲಿ ಅವಳನ್ನು ಕಾಡಲಿಲ್ಲ. ಪ್ರೇಕ್ಷಕರು ಬೆಕ್ಕಸ ಬೆರಗಾಗಿ ನಾಟ್ಯ ಮಯೂರಿಯನ್ನು ನೋಡಿ ಆನಂದಿಸಿದರು. ಈ ಚಂದ್ರ ಚಕೋರಿಯ ಬಗ್ಗೆ ಪ್ರಶಂಸೆಯ ಸುರಿಮಳೆ. ಪ್ರದರ್ಶನದ ನಂತರ ಕೆಲ ಗಣ್ಯರು ವೇದಿಕೆಗೆ ಬಂದು ಮಯೂರಿಯ ಕೈ ಕುಲುಕಿ ಅಭಿನಂದನೆಗಳನ್ನು ಸಲ್ಲಿಸಿದರು. ವಿಐಪಿಗಳ ಸಾಲಿನಲ್ಲಿ ಕುಳಿತ ಗೌತಮ್ ಎಂಬ ವ್ಯಕ್ತಿಯು ಮಯೂರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಆಕೆಯ ತಂದೆ ತಾಯಂದಿರೊಡನೆ ಮಾತನಾಡಿ ಅವರ ಫೋನ್ ನಂಬರನ್ನು ಕೇಳಿಕೊಂಡ. ಮರುದಿನವೇ ಜಗನ್ನಾಥರಾಯರಿಗೆ ಫೋನ್ ಮಾಡಿ ತನ್ನ ತಂದೆ ತಾಯಂದಿರ ಪರಿಚಯ ಮಾಡಿಸಿದನು. ಹಾಗೂ ಅವರು ಮನೆಗೊಮ್ಮೆ ಭೇಟಿ ನೀಡುವುದಾಗಿ ಹೇಳಿದನು. ಜಗನ್ನಾಥರಾಯರ ಮನೆಗೆ ಗೌತಮನ ತಂದೆ ತಾಯಂದಿರು ಹೋದರು. ಅವರು ತಮ್ಮ ಮಗ ಗೌತಮನು ಮಯೂರಿಯನ್ನು ಮೆಚ್ಚಿರುವುದಾಗಿ ತಿಳಿಸಿ ನೆಂಟಸ್ತಿಕೆ ಬಗ್ಗೆ ಮಾತನಾಡಿದರು. ಜಗನ್ನಾಥರಾಯರಿಗೆ ಈ IAS ಅಧಿಕಾರಿ ಗೌತಮ್ ತನ್ನ ಮಗಳನ್ನು ವರಿಸಲು ಸಿದ್ಧನಾದ ವಿಷಯವನ್ನು ಕೇಳಿಯೇ ಆನಂದ ಬಾಷ್ಪ ಸುರಿಯಿತು. ಅವರು ಹಿಂದೆ ನಡೆದ ಮಯೂರಿಯ ಟ್ಯೂಮರ್ ಶಸ್ತ್ರಚಿಕಿತ್ಸೆ ಬಗ್ಗೆ ತಿಳಿಸಿದರು. ವಿದ್ಯಾವಂತರಾದ ಅವರು ಅದಕ್ಕೆಲ್ಲ ಮಹತ್ವ ನೀಡಲಿಲ್ಲ. ಮಯೂರಿಯ ಅಭಿಪ್ರಾಯವನ್ನು ಕೇಳಿ ತಿಳಿದುಕೊಂಡರು. ಎರಡೂ ಮನೆಯವರಿಗೆ ಸಂತಸ ಸಂಭ್ರಮ. ವಾಡಿಕೆಯಂತೆ ಜಾತಕದ ಹೊಂದಾಣಿಕೆಯನ್ನು ನೋಡಿದಾಗ ಇಬ್ಬರ ಜಾತಕವು ಕೂಡಿ ಬರುವುದಾಗಿ ತಿಳಿಯಿತು. ಜಗನ್ನಾಥರಾಯರು ಎಂದೂ ಕಂಡರಿಯದ ಅದ್ದೂರಿಯಲ್ಲಿ ಮಯೂರಿಯ ವಿವಾಹ ನೆರವೇರಿಸಿದರು. ಕತೆಗಾರ ಸಿದ್ಧಾರ್ಥನ ಕತೆ ಕೊನೆಗೂ ಸುಖಾಂತ್ಯವನ್ನು ಕಂಡಿತು. ಆತನಿಗೆ ಚೆನ್ನಾಗಿ ನಿದ್ದೆ ಬಂತು. ಸಿದ್ಧಾರ್ಥನ ಈ ಕತೆ ಪತ್ರಿಕೆಗಳಲ್ಲಿ ಪ್ರಕಟವಾಯಿತು. ಕತೆ ಓದಿದ ಕೆಲವು ಸಿನಿಮಾ ನಿರ್ದೇಶಕರು ಸಿದ್ಧಾರ್ಥನಿಗೆ ಫೋನ್ ಮಾಡಿ ಇದನ್ನು ಚಲನಚಿತ್ರವಾಗಿಸುವ ಹಂಬಲ ವ್ಯಕ್ತಪಡಿಸಿದರು. ಸಿದ್ಧಾರ್ಥನ ಅನುಮತಿ ಕೋರಿದರು. ಸಿದ್ಧಾರ್ಥ ಮತ್ತೊಮ್ಮೆ ಕಥೆಯನ್ನು ಓದಿ ಅಲ್ಲಿ ಇಲ್ಲಿ ತಿದ್ದಿ ತೀಡಿ ಸರಿಪಡಿಸಿ ನಿರ್ದೇಶಕರಿಗೆ ಕೊಟ್ಟನು. ಕೆಲವೇ ವರ್ಷಗಳಲ್ಲಿ ಮಯೂರಿಯ ಕತೆ ಚಲನಚಿತ್ರವಾಗಿ ಬಿಡುಗಡೆಗೊಂಡು ಬಾಕ್ಸ್ ಆಫೀಸನ್ನು ಸೂರೆಗೊಂಡಿತು. ನಿರ್ದೇಶಕರು ನಿರ್ಮಾಪಕರು ಸಿದ್ಧಾರ್ಥನನ್ನು ಪ್ರಶಂಸಿಸಿ ಸಾಕಷ್ಟು ಹಣವನ್ನು ಕೊಟ್ಟು ಮತ್ತಷ್ಟು ಕತೆಗಳನ್ನು ಬರೆಯುವಂತೆ ಹುರಿದಂಬಿಸಿದರು. ಆದರೆ ಸಿದ್ಧಾರ್ಥನ ತಂದೆ ತಾಯಂದಿರು ಮಾತ್ರ ಆತನಿಗೆ ಕತೆ ಬರೆಯಲು ಪ್ರೋತ್ಸಾಹಿಸುತ್ತಿರಲಿಲ್ಲ. ಅವರಿಗೆ ತಮ್ಮ ಮಗ ಇದ್ದ ವೃತ್ತಿಯಲ್ಲೇ ಸಾಧನೆ ಮಾಡಿದರೆ ಸಾಕು ಎನಿಸಿತು. ಕತೆ ಬರೆಯಲು ಹೋಗಿ ಬೇಡದ ಸಮಸ್ಯೆಗಳನ್ನು ಎಳೆದು ತರುವುದು ಬೇಡವೆನಿಸಿತು. ಸಿದ್ಧಾರ್ಥ ತನ್ನ ಉಪನ್ಯಾಸಕ ವೃತ್ತಿಯಲ್ಲಿ ಮುಂದೆ PhD ಮಾಡಿ ಡಾಕ್ಟರ್ ಸಿದ್ಧಾರ್ಥ ಎನಿಸಿಕೊಂಡ. ತನ್ನ ಸಾಹಿತ್ಯ ಕೃಷಿಯನ್ನು ಮುಂದುವರಿಸಿ ಸಾಕಷ್ಟು ಹೆಸರು ಗಳಿಸಿದನು. ಇದುವರೆಗೆ ಕಥೆಯೊಳಗಿನ ಮಯೂರಿ ಡಾಕ್ಟರ್ ಅರುಣಾ ನಾಗರಾಜ್ ಅವರು ಬರೆದು ಪ್ರಸ್ತುತಪಡಿಸಿದ ಕಥೆ ಕೇಳಿದಿರಿ. ಕೇಳಿ ಪ್ರೇಮಾ R. ಶೆಟ್ಟಿ ಅವರಿಂದ ಭಾಷಣ. ಸಾಮರಸ್ಯ ಬೇಕಾಗಿದೆ ಇಂದು.